ಬೆಂಗಳೂರಿನ ದೇವನಹಳ್ಳಿಯಲ್ಲಿ ಬುಡುಬುಡಿಕೆ ವೇಷದಲ್ಲಿ ಬಂದಂತಹ ಕದಿಮರು ಹಾಡ ಹಗಲೇ ದರೋಡೆಯನ್ನ ನಡೆಸಿದ್ದಾರೆ. ಮಹಿಳೆಯನ್ನ ಪ್ರಜ್ಞೆ ತಪ್ಪುವಂತೆ ಮಾಡಿ ಹಣ ಚಿನ್ನಾಭರಣದೊಂದಿಗೆ ಅವರು ಎಸ್ಕೇಪ್ ಆಗಿದ್ದಾರೆ. ಒಂದೇ ಗ್ರಾಮದ 4 ರಿಂದ 5 ಮನೆಗಳಲ್ಲಿ ಈ ರೀತಿಯಾಗಿ ಹಣ ಚಿನ್ನವನ್ನ ದೋಸಿ ಕದಿಮರು ಎಸ್ಕೇಪ್ ಆಗಿದ್ದಾರೆ. ದೇವನಹಳ್ಳಿ ತಾಲೂಕಿನ ಜಾಲಿಗೆ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಇನ್ನು ಬುಡುಬುಡಿಕೆ ವೇಷಧಾರಿಗಳು ಈ ಗ್ರಾಮಕ್ಕೆ ಎಂಟ್ರಿಯನ್ನ ಕೊಟ್ಟು ನಿಮಗೆ ಕಷ್ಟಗಳು ಬರುತ್ತೆ, ಅಪಘಾತ ಆಗುತ್ತೆ, ಅದಕ್ಕೆ ಪರಿಹಾರ ಮಾಡಲೇಬೇಕು ಅಂತ ಹೇಳಿ ಕಣ್ಕಟ್ಟನ್ನ ಪ್ರಯೋಗ ಮಾಡಿ ಅವರು ಈ ರೀತಿ ಹಣ ಚಿನ್ನಾಭರಣವನ್ನ ದೋಚಿ ಎಸ್ಕೇಪ್ ಆಗಿದ್ದಾರೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ, ಒಂದು ಮನೆಯ CCTV ದೃಶ್ಯಾವಳಿ. ಸೊ ಯಾವ ರೀತಿ ಆ ಬುಡುಬುಡಿಕೆ ವ್ಯಕ್ತಿ ಆ ವೇಷವನ್ನ ಧರಿಸಿ ಗ್ರಾಮಗಳಲ್ಲಿರುವಂತಹ 4 ರಿಂದ 5 ಮನೆಗಳಿಗೆ ಭೇಟಿ ಕೊಟ್ಟು ಪ್ರತಿಯೊಂದು ಮನೆ ಕೂಡ ಇದೇ ಥರದ ಒಂದು ತಂತ್ರವನ್ನು ಪ್ರಯೋಗ ಮಾಡಿದ್ದಾರೆ. ನಿಮಗೆ ಕಷ್ಟಗಳು ಬರುತ್ತೆ, ಅಪಘಾತ ಆಗುತ್ತೆ, ಭಾರಿ ಕಷ್ಟಗಳು ಎದುರು ನೋಡ್ತಾ ಇದ್ದಾವೆ, ಹೀಗಾಗಿ ಪರಿಹಾರ ಆಗಲೇಬೇಕು ಅಂತ ಹೇಳಿ ಕಣ್ಕಟ್ಟನ್ನು ಪ್ರಯೋಗಿಸಿ ನಂತರ ಆ ಮನೆಯಲ್ಲಿ ಹಣ ಚಿನ್ನಾಭರಣ ಎಲ್ಲವನ್ನ ದೋಚಿಕೊಂಡು ಆತ ಪರಾರಿಯಾಗಿದ್ದಾನೆ. ಸೊ ಮತ್ತೊಂದು ಕಡೆ ಯಾವ ಮನೆಯಲ್ಲಿ ದರೋಡೆ ನಡೆದಿದೆಯೋ ಸೊ ಆ ಒಂದು ಮನೆಯವರು ಕೂಡ ತಮ್ಮ ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ. ಸೊ ಇದೇ ಥರ 4 ರಿಂದ 5 ಜನರ ಮನೆಯಲ್ಲಿ ಈ ರೀತಿ ಆಗಿದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಪ್ರಜ್ವಲ್ ನಿಜವಾಗ್ಲೂ ಬುಡುಬುಡಿಕೆ ಅವರ ಅಥವಾ ಈ ರೀತಿ ಕಣ್ಕಟ್ ಪ್ರಯೋಗಿಸಿ ಹಣ ದೋಚಿದ್ದಾರೆ ಅಂತ ಮಾಹಿತಿ ಲಭ್ಯವಾಗ್ತಿದೆಯಲ್ಲ. ಸೊ ಆಕ್ಚುಲಿ ಇವರ ಒಂದು ಪ್ರಜ್ಞೆ ತಪ್ಪಿಸೋದಕ್ಕೆ ಏನ್ ಮಾಡಿದ್ರು ಅಂತ? ರಾಹುಲ್, ಈ ಒಂದು ಘಟನೆ ನಡೆದಿರುವಂತದ್ದು ದೇವನಹಳ್ಳಿ ತಾಲೂಕಿನ ಜಾಲಿಗೆ ಅನ್ನುವಂತ ಒಂದು ಊರಿನಲ್ಲಿ. ಇಲ್ಲಿ ಬುಡುಬುಡಿಕೆ ವೇಷದಲ್ಲಿ 2 ವ್ಯಕ್ತಿಗಳು ಬರ್ತಾರೆ. ಬಂದಂತವರು ನಿಮ್ಮ ಮನೆಗೆ ಕಂಟಕ ಇದೆ, ತೊಂದರೆ ಎದುರಾಗುತ್ತೆ, ನಿಮ್ಮ ಮನೆಯ ಮುಂದೆ ಬೆಳಗ್ಗೆ ಗೂಬೆ ಕೂಗ್ತಾ ಇತ್ತು ಅನ್ನುವಂತ ಒಂದು ಕಾರಣವನ್ನ ಕೊಟ್ಟು ಮನೆಗೆ ಎಂಟ್ರಿ ಆಗ್ತಾರೆ. ಮಹಿಳೆ ಕೂಡ ಹೌದಿರಬಹುದೇನೋ ಅಂತ ಹೇಳಿ ಅವ್ರನ್ನ ಒಳಗೆ ಸೇರಿಸಿಕೊಳ್ತಾರೆ. ಅನಂತರದಲ್ಲಿ ನಿಮ್ಮ ಗಂಡ 21 ದಿನಗಳನ್ನ ಒಳಗಾಗಿ ಅಪಘಾತಕ್ಕೆ ಈಡಾಗ್ತಾರೆ ಅನ್ನುವಂತ ಒಂದು ಭಯವನ್ನ ಹುಟ್ಟಿಸ್ತಾರೆ. ಈ ಸಂದರ್ಭದಲ್ಲಿ ಮಹಿಳೆ ಕೂಡ ಆಗಬಹುದೇನೋ ಅನ್ನುವಂತ ಒಂದು ಆತಂಕದಲ್ಲಿ ಹಾಗಾದ್ರೆ ನಾನು ಏನ್ ಮಾಡ್ಬೇಕು ಅನ್ನೋದನ್ನ ಕೂಡ ಅವರ ಬಳಿಯಲ್ಲಿ ಕೇಳ್ತಾಳೆ. ಆ ಸಂದರ್ಭದಲ್ಲಿ ಅವ್ರು ಹೇಳುವಂತದ್ದು, ಯಾವುದೇ ಕಾರಣಕ್ಕೂ ಕೂಡ ನೀವು ಭಯ ಪಡುವಂತ ಅವಶ್ಯಕತೆ ಇಲ್ಲ, ನಾವು ಇದನ್ನ ಪರಿಹಾರ ಮಾಡ್ಕೊಡ್ತೀವಿ, 100 ರೂಪಾಯಿ ಕೊಟ್ರೆ ಸಾಕು ಅಂತ ಮೊದಲಿಗೆ ಹೇಳ್ತಾರೆ. ಆನಂತರದಲ್ಲಿ ಆಕೆ 100 ರೂಪಾಯಿಯನ್ನ ಮೊದಲಿಗೆ ಕೊಟ್ಟಂತ ಸಂದರ್ಭದಲ್ಲಿ ಇನ್ನು ಈ ಒಂದು ಸಮಸ್ಯೆನ ಇಲ್ಲೇ ಪರಿಹಾರ ಮಾಡಬೇಕು ಅಂತ ಹೇಳಿದ್ರೆ ಸುಮಾರು 3,000 ರೂಪಾಯಿಯನ್ನ ನೀವು ನನಗೆ ಕೊಡಬೇಕಾಗುತ್ತೆ ಅಂತ ಹೇಳಿ ಅವರು ಮೊದಲಿಗೆ ಹೇಳ್ತಾರೆ. ಅನಂತರದಲ್ಲಿ ಮಹಿಳೆ ಕೂಡ ಹೇಗೂ ಅಷ್ಟೊಂದು ದೊಡ್ಡ ಗಂಡಾಂತರದಿಂದ ಪಾರಾಗೋದಾದ್ರೆ ಯಾಕೆ 3,000 ಕೊಡಬಾರ್ದು ಅಂತ ಹೇಳಿ 3,000ವನ್ನ ಕೊಡ್ತಾರೆ. ಅನಂತರದಲ್ಲಿ ಒಂದು ಡಬ್ಬಿಯನ್ನ ತೆಗೆದು ಮುಂದಿಟ್ಟಂತವ್ರು ಇದರೊಳಗೆ ಆ ಹಣವನ್ನ ಹಾಕಿ ಅಂತ ಹೇಳ್ತಾರೆ. ಆ ಮಹಿಳೆ ಕೂಡ ಹಣವನ್ನ ಹಾಕ್ತಾರೆ. ಹಾಗೆ ನಿಮ್ಮ ಮನೆಯಲ್ಲಿ ಯಾವ್ದಾದ್ರು ಚಿನ್ನಾಭರಣ ಇದೆಯಾ ಅಂದ್ರೆ ನೀವು ಕಾರ್ಯಕ್ರಮಗಳಿಗೆ ಹಾಕಿಕೊಂಡು ಹೋಗುವಂತ ಒಂದು ಚಿನ್ನ ಏನಿರುತ್ತೆ ಅದು ಯಾವ್ದಾದ್ರು ಇದ್ರೆ ತಂದು ಅದನ್ನ ಕೂಡ ಇಲ್ಲಿಗೆ ಹಾಕಿ ಅಂತ ಹೇಳ್ತಾರೆ. ಆ ಸಂದರ್ಭದಲ್ಲಿ ಮಹಿಳೆ ಇಲ್ಲ, ನಾವೆಲ್ಲವನ್ನ ಕೂಡ ಬ್ಯಾಂಕ್ ನಲ್ಲಿ ಅಡ ಇಟ್ಟು ಸಾಲವನ್ನ ಪಡೆದಿದ್ದೇವೆ, ನಮ್ಮ ಬಳಿ ಯಾವುದೇ ಚಿನ್ನ ಇಲ್ಲ ಅಂತ ಹೇಳ್ತಾರೆ. ಆಗ ನಿಮ್ಮ ಕಿವಿಯಲ್ಲಿರುವಂತಹ ಓಲೆ ಆಗಿರ್ಬೋದು, ಮೂಗುತಿ ಆಗಿರ್ಬೋದು, ಸರ ಆಗಿರ್ಬೋದು, ಇದರಲ್ಲಿ ಹಾಕಿ ಅಂತ ಹೇಳ್ತಾರೆ. ಆ ಮಹಿಳೆ ಆ ಸಂದರ್ಭದಲ್ಲಿ ಅದೇ ಅಂದ್ರೆ ಆ ಒಂದು ಡಬ್ಬಿಗೆ ಆ ಒಂದು ಚಿನ್ನವನ್ನ ಹಾಕ್ತಾರೆ. ಚಿನ್ನವನ್ನ ಹಾಕಿದಂತ ಸಂದರ್ಭದಲ್ಲಿ ನೀರಿಗೆ ಒಂದು ಪುಡಿಯನ್ನು ಸೇರಿಸಿ ಆಕೆಯ ಮುಖಕ್ಕೆ 3 ಬಾರಿ ನೀರನ್ನು ಸಿಡಿಸ್ತಾರೆ ಅನ್ನುವಂತ ಒಂದು ವಿಚಾರವನ್ನ ಕೂಡ ಆಕೆ ಹೇಳ್ತಾ ಇರುವಂತದ್ದು. ಅನಂತರದಲ್ಲಿ ಆಕೆಗೆ ಏನಾಯ್ತು ಅನ್ನುವಂಥದ್ದು ಗೊತ್ತಾಗೋದಿಲ್ಲ. ಸುಮಾರು ಅವರು ಹೋದ ನಂತರದಲ್ಲಿ ಅಂದ್ರೆ ಅವರು ಅಲ್ಲಿಂದ ಚಿನ್ನ ಮತ್ತೆ ದುಡ್ಡನ್ನು ತೆಗೆದುಕೊಂಡು ಹೋದ ಸುಮಾರು 4 ನಿಮಿಷಗಳ ನಂತರ ಆಕೆಗೆ ಪ್ರಜ್ಞೆ ಬರುತ್ತೆ. ಪ್ರಜ್ಞೆ ಬಂದು ನೋಡಿದಂತ ಸಂದರ್ಭದಲ್ಲಿ ಅವ್ರು ಇರೋದಿಲ್ಲ. ಅವರನ್ನ ಸುಮಾರು ಕಡೆ ಹುಡುಕುವಂತ ಒಂದು ಪ್ರಯತ್ನವನ್ನ ಕೂಡ ಮಾಡ್ತಾರೆ, ಆದ್ರೆ ಅವರೆಲ್ಲೂ ಕೂಡ ಸಿಕ್ಕಿರೋದಿಲ್ಲ. ಅನಂತರದಲ್ಲಿ ವಿಶ್ವನಾಥಪುರ ಪೊಲೀಸ್ ಠಾಣೆಗೆ ಹೋಗಿ ಪ್ರಕರಣವನ್ನ ಕೂಡ ದಾಖಲಿಸಿರುವಂತದ್ದು. ಈಗ ಪೊಲೀಸರು ಕೂಡ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಇವರು ಯಾರು ಅನ್ನೋದ್ರ ಬಗ್ಗೆ ಆಗಿರ್ಬೋದು, ಹಾಗೆ ಯಾವ ರೀತಿಯಲ್ಲಿ ಇವರು ಪ್ರಜ್ಞೆಯನ್ನು ತಪ್ಪಿಸಿದ್ರು ಅನ್ನೋದ್ರ ಬಗ್ಗೆಯೂ ಕೂಡ ಇಲ್ಲಿ ತನಿಖೆಯನ್ನ ಮಾಡ್ತಾ ಇರುವಂತದ್ದು. ಕಾರಣ ಏನು ಅಂತ ಹೇಳಿದ್ರೆ ನೀರಿಗೆ ಯಾವುದೋ ಒಂದು ಪುಡಿಯನ್ನ ಹಾಕಿ ಅನಂತರದಲ್ಲಿ ಮುಖಕ್ಕೆ ನೀರನ್ನ ಚಿಮುಕಿಸಿ ಆಕೆಯ ಪ್ರಜ್ಞೆಯನ್ನು ತಪ್ಪಿಸಿದ್ದಾರೆ ಅನ್ನುವಂತ ಒಂದು ವಿಚಾರ ಏನಿದೆ ಅದು ಮಹಿಳೆ ಹೇಳ್ತಾ ಇರೋದ್ರಿಂದಾಗಿ ಆ ಬಗ್ಗೆ ತನಿಖೆಯನ್ನು ಕೂಡ ಈಗಾಗಲೇ ಮಾಡ್ತಾ ಇರುವಂತದ್ದು. ಒಟ್ಟಾರೆಯಾಗಿ ಈ ರೀತಿಯ ಪ್ರಕರಣಗಳೇನಿದ್ದಾವೆ ಇದು ದೇವನಹಳ್ಳಿ ಭಾಗದಲ್ಲಿ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಸುಮಾರು 4 ರಿಂದ 5 ಮನೆಗಳಿಗೆ ಇವರು ಇದೇ ರೀತಿಯಲ್ಲಿ ಹೋಗಿ ದರೋಡೆಯನ್ನ ಮಾಡಿದ್ದಾರೆ ಅನ್ನುವಂತ ಒಂದು ಮಾಹಿತಿ ಕೂಡ ಇರೋದ್ರಿಂದಾಗಿ ಜನರು ಸಾಕಷ್ಟು ಎಚ್ಚರಿಕೆಯಿಂದ ಇರಬೇಕು ಅನ್ನುವಂತ ಒಂದು ಮಾಹಿತಿಯನ್ನು ಪೊಲೀಸರು ಕೂಡ ನೀಡ್ತಾ ಇರುವಂತದ್ದು. ರಾಹುಲ್. ರೈಟ್ ಪ್ರಜ್ವಲ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.